ನಿಮ್ಗೆ ಡೆಸ್ಕ್ಟಾಪ್ ಮೇಲೆ ಇರ್ತದ. ಸೊ ಅದನ್ನ ಕ್ಲಿಕ್ ಮಾಡ್ಕೊ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫೈಲ್ ನಾಗ ಹೋಗಿ ಓಪನ್ ಇಲ್ಲಿ ವೆಬ್ಸೈಟ್ಸ್. ಓಕೆ, ಸೊ ವೆಬ್ಸೈಟ್ ನಿಮ್ದು ಯಾವ ಫೋಲ್ಡರ್ ಆಗಿ ಇಟ್ಟಿರ್ತೀನಿ, ಯಾವ ಡ್ರೈವ್ ಒಳಗೆ ಅದು ಸಾಫ್ಟ್ವೇರ್ ಸ್ಟೋರ್ ಮಾಡಿರ್ತೀನಿ, ಆ ಸಾಫ್ಟ್ವೇರ್ ಇಲ್ಲಿ ಓಪನ್ ಮಾಡ್ಕೋಬೇಕು. ಸೊ ಎಕ್ಸಾಂಪಲ್ ನಿಮ್ ಸಿಸ್ಟಮ್ ಡಿ ಡ್ರೈವ್ ಅದ, ನನ್ನ ಸಿಸ್ಟಮ್ ನಾಗ ಇಟ್ ಇಸ್ ಇನ್ ಡಿ ಡ್ರೈವ್. ಸೊ ಐ ಗೋ ಟು ಸಿ ಡ್ರೈವ್ ಹಿಯರ್, ಸಾರಿ ಡಿ ಡ್ರೈವ್. ಸೊ ಇಲ್ಲಿ ಡಿ ಡ್ರೈವ್ ನ ಹೋಗ್ತೀನಿ. ಓಪನ್ ಮಾಡಿದ ತಕ್ಷಣ ಜಿಮ್ ಅಂತ ಒಂದು ಫೋಲ್ಡರ್ ಇರ್ತದೆ. ಯು ಹ್ಯಾವ್ ಟು ಸೆಲೆಕ್ಟ್ ದಿಸ್ ಫೋಲ್ಡರ್ ಅಂಡ್ ಕ್ಲಿಕ್ ಆನ್ ಓಪನ್. ಸೊ ಓಪನ್ ಮಾಡಿದ ತಕ್ಷಣ ಇಲ್ಲಿ ಸೊಲ್ಯೂಷನ್ ಎಕ್ಸ್ಪ್ಲೋರರ್ ಅಂತ ಇರ್ತದೆ. ಸೊಲ್ಯೂಷನ್ ಎಕ್ಸ್ಪ್ಲೋರರ್ ನಾಗ ದೀಸ್ ಆರ್ ಆಲ್ ದ ಡಿಫರೆಂಟ್ ಪ್ರೋಗ್ರಾಮ್ಸ್ ದಟ್ ಆರ್ ದೇರ್ ಇನ್ ಯುವರ್ ಪ್ರಾಜೆಕ್ಟ್. ಇವೆಲ್ಲ ಸಪರೇಟ್ ಪ್ರಾಜೆಕ್ಟ್ ಪ್ರೋಗ್ರಾಮ್ಸ್ ಇರ್ತಾವೆ. ನಾನು ಹೇಳಿದ್ದೆ ಸಾಫ್ಟ್ವೇರ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಸೆಟ್ ಆಫ್ ಪ್ರೋಗ್ರಾಮ್ಸ್. ಸೊ ಆಲ್ ದೀಸ್ ಆರ್ ಡಿಫರೆಂಟ್ ಪ್ರೋಗ್ರಾಮ್ಸ್. .aspx ಅಂತ ಎಕ್ಸ್ಟೆನ್ಷನ್, ಇಟ್ ಇಸ್ ಫಾರ್ ದ ಡಿಸೈನ್. ಇದನ್ನ ಇಲ್ಲಿ ಆರೋ ಮಾರ್ಕ್ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಯು ವಿಲ್ ಫೈಂಡ್ .aspx.vb. ಸೊ VB ಒಳಗೆ ನಮ್ದು VB ಲ್ಯಾಂಗ್ವೇಜ್ ಕೋಡ್ ಬರ್ತದೆ. ಸೊ ದಿಸ್ ಇಸ್ ಅವರ್ ಫ್ರಂಟ್ ಎಂಡ್ ಅಂಡ್ ದಿಸ್ ಇಸ್ ದ ಕೋಡಿಂಗ್ ಪಾರ್ಟ್. ಓಕೆ, ಸೊ ಇಲ್ಲಿ ನಮಗೆ ಫಸ್ಟ್ ಅಂತಂದ್ರೆ ಈಗ ಇಷ್ಟು ಪ್ರೋಗ್ರಾಮ್ಸ್ ಯಾವ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಫಸ್ಟ್ ವರ್ಕ್ ಆಗ್ಬೇಕು ಅಂದ್ರೆ ಈಗ ಎಲ್ಲಾನು ಎಟ್ ಎ ಟೈಮ್ ಡಿಸ್ಪ್ಲೇ ಆಗಲ್ಲ. ಸೊ ಅದಕ್ಕೆ ವಿಚ್ ಶುಡ್ ಬಿ ದ ಫಸ್ಟ್ ಪೇಜ್ ಟು ಎಕ್ಸಿಕ್ಯೂಟ್. ನನಗೆ ಇಲ್ಲಿ index.aspx ಅಂತ ಪೇಜ್ ಇಟ್ಟಿರ್ತೀನಿ. ಐ ವಾಂಟ್ ದಿಸ್ ಟು ಬಿ ದ ಫಸ್ಟ್ ಪ್ರೋಗ್ರಾಮ್ ಟು ಎಕ್ಸಿಕ್ಯೂಟ್. ಅದಕ್ಕೆ ನಾವೇನ್ ಮಾಡಿದ್ವಿ, ಒಂದ್ ಸರ್ತಿ ಮಾಡಿದ್ರೆ ಸಾಕು. ರೈಟ್ ಕ್ಲಿಕ್ ಮಾಡಿ ಸೆಟ್ ಆಸ್ ಸ್ಟಾರ್ಟ್ ಪೇಜ್. ಇದು ಒಂದ್ ಸರ್ತಿ ಜಸ್ಟ್ ಒನ್ ಟೈಮ್ ಮಾಡಿದ್ರೆ ಇಟ್ ಇಸ್ ಸಫಿಶಿಯಂಟ್. ಮಾಡಬೇಡ್ರಿ, ಫಸ್ಟ್ ಕಾನ್ಸಂಟ್ರೇಟ್ ಮಾಡಿ. ವಿಡಿಯೋ ಇರ್ತದೆ, ಆಮೇಲೆ ನೀವು ಎಷ್ಟು ಸತಿ ಬೇಕು ಅಷ್ಟೇ ಮಾಡ್ಬೋದು. ಮಾಡಿದ ತಕ್ಷಣ 2 ಸ್ಟೆಪ್ಸ್. ಈಗ ನೀವು ಸಿ ಲ್ಯಾಂಗ್ವೇಜ್ ನಾಗ ಕಂಪೈಲ್ ಮತ್ತೆ ಎಕ್ಸಿಕ್ಯೂಟ್ ಮಾಡ್ತಿದ್ವಿ. ಹಿಯರ್ ಆಲ್ಸೋ ವಿ ಹ್ಯಾವ್ ಟು ಕಂಪೈಲ್ ಅಂಡ್ ಎಕ್ಸಿಕ್ಯೂಟ್. ಹೆಸರು ಚೇಂಜ್ ಆಗಿದೆ. ಕಂಪೈಲ್ ಮೊದಲು ವಿ ಕಾಲ್ ದಮ್ ಆಸ್ ಬಿಲ್ಡ್ ಅಂತ ಹೇಳ್ತೀವಿ. ಎಕ್ಸಿಕ್ಯೂಟ್ ಅಂತಂದ್ರೆ ಇಟ್ ಇಸ್ ಡಿಬಗ್. ಓಕೆ, ಸೊ ಕಂಪೈಲ್ ಮಾಡ್ಲಿಕ್ಕೆ ಬಿಲ್ಡ್ ಅಂತ ಹೋಗಿ ಬಿಲ್ಡ್ ಸೊಲ್ಯೂಷನ್, ಶಾರ್ಟ್ಕಟ್ ಕೀಸ್ F6. ಓಕೆ, ಸೊ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗೆ ಬಿಲ್ಡ್ ಸಕ್ಸೀಡೆಡ್ ಅಂತ ತೋರಿಸ್ಬೇಕು. ಇಫ್ ಇಟ್ ಇಸ್ ಶೋಯಿಂಗ್ ಬಿಲ್ಡ್ ಸಕ್ಸೀಡೆಡ್ ದೇರ್ ಆರ್ ನೋ ಎರರ್ಸ್. ಎರರ್ಸ್ ಇತ್ತು ಅಂದ್ರೆ ಸೀದಾ ನಿಮ್ಗೆ ಇದು ಎರರ್ ಲಿಸ್ಟ್ ನಾಗ ಇಟ್ ವಿಲ್ ಶೋ ದಿಸ್ ಲಿಸ್ಟ್ ಆಫ್ ಎರರ್ಸ್. ಸೊ ಈಗ ಬಿಲ್ಡ್ ಸಕ್ಸೀಡೆಡ್ ಅಂತಂದ್ರೆ ದೇರ್ ಆರ್ ನೋ ಎರರ್ಸ್ ಇನ್ ದ ಪ್ರೋಗ್ರಾಮ್. ನೆಕ್ಸ್ಟ್, ಈಗ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ಡಿಬಗ್ ಅಂತ ಆಪ್ಷನ್. ಇಲ್ಲಿ ಯು ಹ್ಯಾವ್ ಸ್ಟಾರ್ಟ್ ಡಿಬಗಿಂಗ್ ಅಥವಾ ಶಾರ್ಟ್ಕಟ್ ಕೀ ಇಸ್ F5. ಸೊ ನೆನಪಿಟ್ಕೋರಿ, F6 ಇಸ್ ಟು ಕಂಪೈಲ್, F5 ಇಸ್ ಟು ಎಕ್ಸಿಕ್ಯೂಟ್ ಅಥವಾ ರನ್. ಸೊ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಆಸ್ ಐ ಟೋಲ್ಡ್ ಯು ಇಟ್ ಇಸ್ ಅ ವೆಬ್ ಅಪ್ಲಿಕೇಶನ್ ಅಂತಂದ್ರೆ ಇಟ್ ವಿಲ್ ರನ್ ಆನ್ ದ ವೆಬ್ ಬ್ರೌಸರ್ಸ್. ಓಕೆ, ಸೊ ನಂದು ಇಂಡೆಕ್ಸ್ ಪೇಜ್ ಓಪನ್ ಆಯ್ತು. ಈ ಇಂಡೆಕ್ಸ್ ಪೇಜ್ ನಾಗ ಐ ಹ್ಯಾವ್ ಮೈ ಲಾಗಿನ್ ಇನ್ಫಾರ್ಮೇಶನ್. ಓಕೆ, ಸೊ ಈ ಲಾಗಿನ್ ಇನ್ಫಾರ್ಮೇಶನ್ ನಾಗ ಅಡ್ಮಿನಿಸ್ಟ್ರೇಟರ್ ಅವನ ಮೊಬೈಲ್ ನಂಬರ್ ಮತ್ತೆ ಅವನು ಪಾಸ್ವರ್ಡ್ ಕೊಡ್ತಾನೆ. ಸೊ ಈಗ ನನ್ನ ಮೊಬೈಲ್ ನಂಬರ್ ಬಂದು ಅಡ್ಮಿನಿಸ್ಟ್ರೇಟರ್ದು ನೆನಪಿಟ್ಕೋರಿ, ಬರ್ಕೊಂಡ್ಬಿಡ್ರಿ. 9876543210. 9 0 ತನ ಕಂಟಿನ್ಯೂಸ್ ಉಲ್ಟಾ ಅಡ್ಮಿನ್ ಲಾಗಿನ್ ಅಂತ ಬರೀರಿ. ಅಡ್ಮಿನ್ ಲಾಗಿನ್ 9 0 ಉಲ್ಟಾ 9 to 0. Okay, same thing I have kept it for the password. Administrator fix irtare username password. Okay, same password and click on login. So login ಆದ ತಕ್ಷಣ ಅಡ್ಮಿನಿಸ್ಟ್ರೇಟರ್ ಹೋಮ್ ನಾಗ ಅವನ ಬಳಿ ಯಾರ್ಯಾರು ಕಸ್ಟಮರ್ಸ್ ಇದ್ದಾರೆ ಅವ್ರದ್ದು ಇನ್ಫಾರ್ಮೇಶನ್ ಡಿಸ್ಪ್ಲೇ ಆಗ್ತಾನೆ. ಓಕೆ, ನೆಕ್ಸ್ಟ್ ಈಗ ಹೊಸ ಕಸ್ಟಮರ್ ಬಂದಾನೆ, ಅವನ ಇನ್ಫಾರ್ಮೇಶನ್ ಆಡ್ ಮಾಡ್ಬೇಕು. ಅವಾಗ ಗೋ ಫಾರ್ ನ್ಯೂ ಕಸ್ಟಮರ್. ಸೊ ಹಂಗೆ ಕ್ಲಿಕ್ ಮಾಡಿ ಬರ್ಕೊಂಡ್ಬಿಡ್ಬೇಕು ಸ್ಟೆಪ್ಸ್. ಅಡ್ಮಿನ್ ಲಾಗಿನ್ ಆದ ತಕ್ಷಣ ನೆಕ್ಸ್ಟ್ ಇಸ್ ನ್ಯೂ ಕಸ್ಟಮರ್. ಸೊ ನ್ಯೂ ಕಸ್ಟಮರ್ದು ನಾವು ಒಂದಿಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಅವ್ನ ಕಲೆಕ್ಟ್ ಮಾಡ್ಕೋತೀವಿ. ಲೈಕ್ ವಿ ಪುಟ್ ದ ನೇಮ್ ಆಫ್ ದ ಕಸ್ಟಮರ್. ಏನ್ ಹೆಸರು? BISHNA BI ವೈಷ್ಣವಿ BISHNABI@gmail.com. ಮೊಬೈಲ್ ನಂಬರ್ ಹೇಳ್ರಿ. 7899 One thing you have to remember, new login ಈಗ ನಿಮ್ದು ಡೀಟೇಲ್ಸ್ ಆಡ್ ಮಾಡ್ಲಿಕ್ಕೆ ಮೊಬೈಲ್ ನಂಬರ್ ಏನಿರ್ತದೆ ಸೇಮ್ ಥಿಂಗ್ ವಿ ಹ್ಯಾವ್ ಕೆಪ್ಟ್ ದ ಪಾಸ್ವರ್ಡ್. ಓಕೆ, ಅದಕ್ಕೆ ನಾವ್ ಇಡ್ಲಿಕತ್ತೀವ್ರಿ. ಯಾಕಂತಂದ್ರ ನಾಳೆ ನೀವು ಅದು ಚೇಂಜ್ ಮಾಡ್ಕೋಬೇಕು.
ಓಕೆ, ಬಿಕಾಸ್ ನಾ ಇದು ಮಾಡೋದ್ನಾಗ ನಾ ಆಡ್ ಮಾಡೋದ್ನಾಗ ಮತ್ತೊಂದು ಬೇರೆ ಪಾಸ್ವರ್ಡ್ ಇಟ್ಕೊಂಡು ನೆನಪಿಟ್ಕೊಳ್ಳೋದು ಕಷ್ಟ ನಂಗೆ. ನಿಮಗದು ಈಸಿ ಇರ್ತದೆ ನೆನಪಿಟ್ಕೊಳ್ಳೋದು. ಸೊ ಅದಕ್ಕೆ ನಾ ಏನ್ ಮಾಡಿರ್ತೀನಿ, ಪಾಸ್ವರ್ಡ್ ಸೇವ್ ಇಟ್ಟಿರ್ತೀನಿ. ದೇ ಆರ್ ನಾಟ್ ಶೋಯಿಂಗ್ ಇಟ್ ಇನ್ ದ ಫ್ರಂಟ್ ಎಂಡ್. ಓಕೆ, ನೆಕ್ಸ್ಟ್ ನಿಮ್ ಜೆಂಡರ್ ಸೆಲೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಇಸ್ ದ ಡ್ಯೂರೇಷನ್, ಲೈಕ್ ಎಷ್ಟು ತಿಂಗಳು ನಿಮಗೆ ಬೇಕಾಗದ ಅಂತೇಳಿ. ಇಲ್ಲಿ we have a fixed amount that is 500 rupees per month. So ನಾ ಫೋನ್ ಮಾಡಿ ಮೆಸೇಜ್ ಗ್ರೂಪ್ ನಾಗ ಇನ್ಫಾರ್ಮ್ ಮಾಡ್ತೀನಿ ಎಲ್ಲರಿಗೆ. ಸೊ 1 ಮಂತ್ ಇಂದನ, 3 ಮಂತ್ಸ್ ಇಂದನ, 6 ಮಂತ್ಸ್ ಇಂದನ, 12 ಮಂತ್ಸ್ ಅದ, ಎಷ್ಟು ಡ್ಯೂರೇಷನ್ ಯಾರ್ದು ಇದು ದಿವ್ಯಾ. ಸೊ ಎಷ್ಟು ಡ್ಯೂರೇಷನ್ ನೀವು ಕೋರ್ಸ್ ತಗೋಬೇಕಂತ ಮಾಡಿರಿ, ವಿಲ್ ಸೆಲೆಕ್ಟ್ ದಟ್ ಡ್ಯೂರೇಷನ್ ಇನ್ ದಿಸ್. ಸರ್ 6 months ಡ್ಯೂರೇಷನ್ ತಗೋತೀರಿ. ನೆಕ್ಸ್ಟ್ ಇಸ್ ಸೆಷನ್, ಲೈಕ್ ನೀವು ಯಾವ ಟೈಮಿಂಗ್ ಪ್ರಿಫರ್ ಮಾಡ್ತೀರಿ. ಸೊ ವಿ ವಿಲ್ ಸೆಲೆಕ್ಟ್ ದ ಟೈಮಿಂಗ್ ಇನ್ ದಿಸ್ ಕೇಸ್. ಸೊ ನೀವೇನ್ ಮಾಡ್ತೀರಿ, ಸರ್ ಮುಂಜಾನೆ ಬರ್ತೀನಿ, ಮಧ್ಯಾಹ್ನ ಆಗಲ್ಲ ಅಂತ ಹೇಳಿ, ಅದು ಸಂಜೆಗೆ ಆಗಂಗಿಲ್ಲ ಅಂತೇಳಿ. ಸೊ ವಿ ಹ್ಯಾವ್ 6 to 7, 7 to 8, 8 to 9 ಮ್ಯಾಕ್ಸಿಮಮ್. ಆಮೇಲೆ ನೆಕ್ಸ್ಟ್ ಇಟ್ ಇಸ್ 9 AM, 10 AM ಮ್ಯಾಕ್ಸ್. ಮತ್ತೆ ಸಂಜೆಗೆ 5 to 6, 6 to 7, 7 to 8, 8 to 9 ತನ ಕೊಟ್ಟಿರ್ತೀವಿ. ಸೊ ಯು ವಿಲ್ ಕಮ್ ಅಟ್ 6 to 7. ಸೊ ಕ್ಲಿಕ್ ಮಾಡ್ರಿ and then click on register. So basic customer registered successfully. So add ಆಗಿರುವಂತ ಕಸ್ಟಮರ್ಸ್ ಗೆ ನಾವು ಇಲ್ಲಿ ವ್ಯೂ ಕಸ್ಟಮರ್ ನ ನೋಡ್ತೀವಿ. ಸೊ ವ್ಯೂ ಕಸ್ಟಮರ್ ಕ್ಲಿಕ್ ಮಾಡಿದಾಗ ಯು ಕ್ಯಾನ್ ಸಿ ಮೊದಲೇ 2 ಕಸ್ಟಮರ್ ಗೆ ಆಡ್ ಮಾಡಿದ್ದೆ, ನಿಮ್ದು ಇನ್ಫಾರ್ಮೇಶನ್ ಇಲ್ಲಿ ಡಿಸ್ಪ್ಲೇ ಆಗ್ಲಿ ಅಂತ. ಸೊ ಇಲ್ಲಿ ನೀವು ಯಾವಾಗ ಸೆಷನ್ ಟೈಮಿಂಗ್ ಏನದ, ರಿಜಿಸ್ಟ್ರಿ ಯಾವಾಗ ಮಾಡಿರಿ. ಸೊ ಇವತ್ತು ರಿಜಿಸ್ಟರ್ ಮಾಡಿರಿ. ಸೊ ಇಟ್ ಇಸ್ ಶೋಯಿಂಗ್ 13/11/2021 ಅಲಾಂಗ್ ವಿತ್ ದ ಟೈಮಿಂಗ್. ನಿಮ್ದು ಲಾಸ್ಟ್ ಡೇಟ್ ಎಂತ ಅದನ್ನು ಗೊತ್ತಿರ್ಬೇಕು ನನಗೆ. ಅದಕ್ಕೆ ಇದು ಆಟೋಮ್ಯಾಟಿಕ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರುತ್ತೆ. ಸೊ ಇಟ್ ಇಸ್ ಶೋಯಿಂಗ್ ದಟ್ ಇವತ್ತು ನೀವು ರಿಜಿಸ್ಟರ್ ಮಾಡ್ಕೊಂಡಿರಿ ಅಂತಂದ್ರೆ ನೆಕ್ಸ್ಟ್ 2022 ನಾಗ 5/13/2022 is a 6 months course in the. So it is showing me when is the last date of this. ಈಗ ನೀವು ಫಸ್ಟ್ ಬಂದ ತಕ್ಷಣ ಫೀಸ್ ಅಮೌಂಟ್ ಪೇ ಮಾಡ್ತೀನಿ ಅಂತ ಹೇಳ್ತೀರಿ. ಸೊ ಅವಾಗ ನಾ ಏನ್ ಮಾಡ್ತೀನಿ, ವಿಲ್ ಗೋ ಫಾರ್ ಪೇಮೆಂಟ್. ಸೊ ಪೇಮೆಂಟ್ ಹೋದಾಗ ನಿಮ್ ಹೆಸರು, ನಿಮ್ ಮೊಬೈಲ್ ನಂಬರ್, ಆಮೇಲೆ ಎಷ್ಟು ಅಮೌಂಟ್ ಪೇ ಮಾಡಬೇಕು ಅದು ಆಟೋಮ್ಯಾಟಿಕ್ ಬಂದ್ಬಿಡ್ತದೆ. ಯಾವುದೇ ಜಿಮ್ ತಗೋರಿ, ದೇ ಆಲ್ ಟೇಕ್ ಇಟ್ ಒನ್ ಟೈಮ್ ಪೇಮೆಂಟ್ ಇರ್ತದೆ. ಯಾರು ಹಿಂಗ ಡಿವೈಡ್ ಮಾಡಿ ಹೋಗಿಲ್ಲ, ದೇ ವಿಲ್ ಕೀಪ್ ಇಟ್ ಒನ್ ಟೈಮ್ ಪೇಮೆಂಟ್ ಮಾಡಬೇಕು ಅಂತೇಳಿ. ಸೊ ಅದಕ್ಕೆ ನಾವು ಫುಲ್ ಅಮೌಂಟ್ ತಗೊಳಗತ್ತೆ. ಸೊ ಯು ಕೆನಾಟ್ ಎಡಿಟ್ ಎನಿಥಿಂಗ್ ಇನ್ ದ ಅಮೌಂಟ್. ಇಲ್ಲಿ ಪೇಮೆಂಟ್ ಮಾಡೋದು, ಲೈಕ್ ಕ್ಯಾಶ್ ಕೊಡ್ಲಿಕ್ಕೆ ಅಥವಾ ಕಾರ್ಡ್ ಸ್ವೈಪ್ ಮಾಡಿರಿ ಅಥವಾ UPI ಪೇಮೆಂಟ್ ಸ್ಕ್ಯಾನ್ ಮಾಡಿರಿ, ಅದನ್ನ ಕೊಡ್ತೀರಿ. ಸಪೋಸ್ ನಾ ಕ್ಯಾಶ್ ಅಂತ ತಗೊಂಡಿದ್ದೆ ಅಂತಂದ್ರೆ ಟ್ರಾನ್ಸಾಕ್ಷನ್ ನಂಬರ್ ಬೇಕಾಗಿಲ್ಲ, ಇಟ್ ಕ್ಯಾನ್ ಬಿ 0 ಅಂತ ಟೈಪ್ ಮಾಡ್ಬೇಕು. ಸಪೋಸ್ ನೀವೇನಾದ್ರೂ UPI ಪೇಮೆಂಟ್ ಥ್ರೂ ಪೇ ಮಾಡಿರಿ ಅಥವಾ ನೀವು ಕಾರ್ಡ್ ಪೇ ಮಾಡಿರಿ, ಒಂದು ಟ್ರಾನ್ಸಾಕ್ಷನ್ ನಂಬರ್ ಅಂತ ಬರ್ತದೆ. ಸೊ ದಟ್ ಟ್ರಾನ್ಸಾಕ್ಷನ್ ನಂಬರ್ ಯು ಹ್ಯಾವ್ ಟು ಟೈಪ್ ಇಟ್ ಕೇರ್. ಓಕೆ, ಸೊ just one number in this case. So a number will be saved and we click on make payment. ಸೊ ನೀವು ಅಲ್ಲಿ ಸ್ಕ್ಯಾನ್ ಮಾಡಿ ನನಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತೀರಿ, ನಾನು ಅದು ಟೈಪ್ ಮಾಡಿ ಸಬ್ಮಿಟ್ ಅಂತ ಕೊಡ್ತೀನಿ. ಕೊಟ್ಟ ತಕ್ಷಣ ಇಟ್ ವಿಲ್ ಶೋ ಮಿ ದ ಡೀಟೇಲ್ಸ್. ಸೊ ಅಲ್ಲಿ ಹಾಕಿರೋ ಟ್ರಾನ್ಸಾಕ್ಷನ್ ನಂಬರ್ ಐ ಕ್ಯಾನ್ ವ್ಯೂ. ನಿಮ್ಗೆ ಒಂದು ಪ್ರಿಂಟ್ ಕಾಪಿ ಬೇಕು ಅಂತ ಹೇಳ್ತೀರಿ, ಸೊ ಐ ಕ್ಯಾನ್ ಕ್ಲಿಕ್ ಆನ್ ಪ್ರಿಂಟ್ ಇರ್ತಂದ್ರೆ ಪ್ರಿಂಟ್ ತಗೊಂಡು. ಸೊ ಪ್ರಿಂಟ್ ತಗೊಂಡು ನಾನು ಒಂದು ಪ್ರಿಂಟೆಡ್ ಕಾಪಿ ಕೊಡ್ತೀನಿ. ವಿ ಜನರಲಿ ಅವಾಯ್ಡ್ ಪ್ರಿಂಟಿಂಗ್ ಅಂತ ಹೇಳ್ತೀವಿ, ಬಿಕಾಸ್ ಈಗೆಲ್ಲ ಆನ್ಲೈನ್ ಇರೋದ್ರೆ ನಿಮ್ ಮೆಸೇಜ್ ಬಂದಿರ್ತವೆ ಆಲ್ರೆಡಿ. ಆಮೇಲೆ ನಮ್ಮ ಸಾಫ್ಟ್ವೇರ್ ನಾನು ಒಂದು ಕಾಪಿ ಮೇಂಟೈನ್ ಮಾಡಿರ್ತೀವಿ. ಸೊ ದಿಸ್ ಇಸ್ ಅಬೌಟ್ ದ ಪೇಮೆಂಟ್ ಇನ್ ದಿಸ್ ಕೇಸ್. ಈಗ ಪೇಮೆಂಟ್ ಆಗಿದ್ದು ಡೀಟೇಲ್ಸ್ ನೋಡ್ಬೇಕಾಗ್ಯದ, ಯು ಕ್ಯಾನ್ ಗೋ ಫಾರ್ ಪೇಮೆಂಟ್ ಡೀಟೇಲ್ಸ್. ಇಲ್ಲಿ ಯಾರ್ಯಾರು ಪೇ ಮಾಡಿದ್ದದ ಅವ್ರದ್ದು ಎಲ್ಲರ ಇನ್ಫಾರ್ಮೇಶನ್ ನನಗೆ ಡಿಸ್ಪ್ಲೇ ಮಾಡ್ತೀನಿ. ಸೊ ಐ ಕ್ಯಾನ್ ಸಿ 12th ಪೇಮೆಂಟ್ ID ನಿಮ್ದು, ವೈಷ್ಣವಿ, ನಿಮ್ ಮೊಬೈಲ್ ನಂಬರ್, ಅಮೌಂಟ್ ಎಷ್ಟು ಪೇ ಮಾಡಿರಿ, ಪೇಮೆಂಟ್ ಮೋಡ್ ಏನದ ಇನ್ಫಾರ್ಮೇಶನ್. ಓಕೆ, ನಾಳೆ ನನಗೆ ಇದ್ರದ್ದು ಪ್ರಿಂಟ್ ಔಟ್ ಬೇಕಾಗ್ಯದ. ಇನ್ ದಟ್ ಕೇಸ್ ಐ ಕ್ಯಾನ್ ಟೇಕ್ ಅ ಪ್ರಿಂಟ್ ಔಟ್ ಇನ್ ದಿಸ್ ಕೇಸ್. ನೆಕ್ಸ್ಟ್, ಈಗ 1 ಮಂತ್ ನೀವು ಬಂದು ವರ್ಕ್ ಮಾಡಿದ್ರಿ. ವರ್ಕ್ ಮಾಡೋಕ್ಕಿಂತ ಮುಂಚೆ ಅಮೌಂಟ್ ಪೇ ಮಾಡಿದ್ಮೇಲೆ ನಿಮ್ದು ಕರೆಂಟ್ ಡೇಟ್, ನಿಮ್ದು ಕಂಡೀಷನ್ ಏನಿದೆ. ಫಾರ್ ದಟ್ ವಿ ಗೋ ಫಾರ್ ಅಗೇನ್ ವ್ಯೂ ಕಸ್ಟಮರ್. ಇಲ್ಲಿ ಸೆಟ್ ವ್ಯಾಲ್ಯೂಸ್ ಅಂತ ಆಪ್ಷನ್ ಇರ್ತದೆ. ಸೊ ವಿ ಕ್ಲಿಕ್ ಆನ್ ಸೆಟ್ ವ್ಯಾಲ್ಯೂಸ್. ಸೊ ಸೆಟ್ ವ್ಯಾಲ್ಯೂಸ್ನಾಗ ನಿಮ್ದು ಬೇಸಿಕ್ ಇನ್ಫಾರ್ಮೇಶನ್ಸ್ ವಿ ಕಲೆಕ್ಟ್. ನಿಮ್ದು ಯಾವಾಗ ನೀವು ಈ ಜಿಮ್ಮಿಗೆ ಬಂದಿರಿ ಅಂತಂದ್ರೆ ಕೆಲವೊಂದು ಪ್ಯಾರಾಮೀಟರ್ಸ್ ಇರ್ತಾವೆ. ಅದ್ರ ಬೇಸಿಸ್ ಮೇಲೆ ನಿಮ್ದು ವೇಟ್ ರೆಡ್ಯೂಸ್ ಆಗದೇ ಇಲ್ಲ ಅಥವಾ ವೇಟ್ ಗೇನ್ ಮಾಡ್ಲಿಕ್ಕೂ ಕೆಲವೊಂದು ಬಂದಿರ್ತಾರೆ. ಸೊ ಅದು ಆಗಲೆಲ್ಲ ಚೆಕ್ ಮಾಡೋದಂದ್ರೆ ವಿ ಹ್ಯಾವ್ ಟು ಮೇಂಟೈನ್ ಅ ರೆಕಾರ್ಡ್. ಸೊ ನೀವು ಫಸ್ಟ್ ಡೇ ಬಂದಾಗ ಎಷ್ಟದ ನಿಮ್ ಇದು ಹೈಟ್ ವೇಟ್ ಅದೆಲ್ಲ ಏನಾದ್ರು ತಗೋತೀವಿ. ಸೊ ಎಕ್ಸಾಂಪಲ್ ಯುವರ್ ವೇಟ್ ಇಸ್ ಸಮ್ವೇರ್ ಅರೌಂಡ್ 90 kgs. ಓಕೆ, ಬರೀ ಇಲ್ಲಿ ಅಷ್ಟಿಲ್ಲ, ನಿಮ್ದು ಕಮ್ಮಿ ಮಾಡ್ಕೊಳಕ್ ಬಂದಿರಿ. ನೆಕ್ಸ್ಟ್ ಹೈಟ್ ಒಂದು 5 ಪಾಯಿಂಟ್ ಎಷ್ಟು ರೀ? 5.5 ಚಾನ್ಸ್ 5 ಅದ್ರಿ. ಓಕೆ, ಸೊ ಅಲ್ಲಿ ವೇಸ್ಟ್ ಸರ್ಕಂಫರೆನ್ಸ್ ಅಂತ ಇರ್ತದ,
ಸಮ್ ಯಾವ್ದ್ರೆ ವೇಸ್ಟ್ ಅಂದ್ರೆ ನಮ್ದು ಇದ್ರ ಸೈಜ್ ಟೊಂಕದ ಸೈಜ್. ಸೊ ದಟ್ ಈಸ್ ಸಮ್ವೇರ್ ಅರೌಂಡ್ 34. ದೆನ್ ಬಾಡಿ ಫ್ಯಾಟ್ ಪರ್ಸೆಂಟೇಜ್, ಇದು ಏನಂತಂದ್ರೆ ಮೆಡಿಕಲ್ ಟೆಸ್ಟ್ ಮಾಡಿ ಇವೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರೆ. ಸೊ ಅಲ್ಲಿ ನಿಮ್ ಬಾಡಿ ಒಳಗೆ ಫ್ಯಾಟ್ ಕಂಟೆಂಟ್ ಎಷ್ಟದ, ಈಗ ಕೈ ಹಿಂಗ್ ಇದು ಮಾಡಿದೆ ಅಂತಂದ್ರೆ ಇದು ಸ್ವೆಲ್ಲಿಂಗ್ ಎಷ್ಟದ ನೋಡ್ತಾರೆ. ನಾರ್ಮಲ್ ವೇಟ್ ಇದ್ರೆ ಇಷ್ಟು ಇದು ಇರ್ತದೆ, ದಮ್ ಇದ್ದವ್ರು ಏನಾದ್ರು ಇದು ಹಿಂಗ್ ಇಷ್ಟು ತೆಳ್ಳಗ್ ಬರಂಗಲ್ಲ, ಅವ್ರು ಜಾಸ್ತಿ ಇರ್ತದೆ. ಯಾರನ್ನ ಇದ್ರೆ ಮನೆಗೆ ಚೆಕ್ ಮಾಡಿ ಥಿಕ್ನೆಸ್ ಇದ್ರದ್ದು ಬಾಡಿ ಫ್ಯಾಟ್ ವೇಟ್ ಅಂತ ಹೇಳ್ತೀವಿ. ಅದು ಎಷ್ಟದ ಅದು ಟೆಸ್ಟ್ ಮಾಡಿದಾಗೆ ಗೊತ್ತಾಗ್ತದೆ. ಅದು ಅವ್ರ ಕಡೆಯಿಂದ ನಾವು ಡಾಕ್ಟರ್ ಕಡೆಯಿಂದ ಲೆಟರ್ ತಗೊಂಡ್ಬರ್ರಿ ಅಂತ ಹೇಳ್ತೀವಿ. ಅವ್ರು ಅದೆಲ್ಲ ಟೆಸ್ಟ್ ಮಾಡ್ತಾರೆ ಲ್ಯಾಬ್ ಒಳಗೆ, ಟೆಸ್ಟ್ ಮಾಡೋ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ನೀವು ಅದನ್ನ ನಮ್ಗೆ ಕೊಟ್ಟಾಗ ನಾವು ಇದು ಎಂಟರ್ ಮಾಡ್ತೀವಿ. ಸೊ ವಿಲ್ ಎಂಟರ್ ಸಮ್ ಬಾಡಿ ಫ್ಯಾಟ್ ವೇಟ್ ಒಂದಿಷ್ಟು ಎಂಟರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಾಡಿ ಮಾಸ್ ಇಂಡೆಕ್ಸ್. ಈ ಬಾಡಿ BMI ಅಂತಂದ್ರೆ ನಿಮ್ದು ಹೈಟ್ ಮತ್ತೆ ವೇಟಿಗೆ ಅದು ಎಷ್ಟು ವ್ಯಾಲ್ಯೂ ಅದ ಅದು ಚೆಕ್ ಮಾಡಿ ಹೇಳ್ತಾರೆ. ನೆಕ್ಸ್ಟ್ ಬೇಸಲ್ ಮೆಟಬಾಲಿಕ್ ರೇಟ್. ಬೇಸಲ್ ಮೆಟಬಾಲಿಕ್ ರೇಟ್ ಅಂತಂದ್ರೆ ನೀವು ಊಟ ಮಾಡಿದ್ದು ಡೈಜೆಷನ್ ಆಗ್ಲಿಕ್ಕೆ ಎಷ್ಟು ಪರ್ಸೆಂಟ್ ಡೈಜೆಷನ್ ಆಗ್ತದೆ ಅದನ್ನ ಚೆಕ್ ಮಾಡೋದಕ್ಕೆ ನಾವು ಇದು BMR ಅಂತ ಹೇಳ್ತೀವಿ ನಾವು. ಸೊ ಆ ಇನ್ಫಾರ್ಮೇಶನ್ ಅಗೇನ್ ವಿ ಗೆಟ್ ಇಟ್ ಫ್ರಮ್ ದ ಡಾಕ್ಟರ್ಸ್. ಅವ್ರು ಏನ್ ಮಾಡಿರ್ತಾರೆ, ನೀವು ಊಟ ಮಾಡಿದಾಗ ನಿಮ್ದು ಕೆಲವೊಂದು ಪ್ಯಾರಾಮೀಟರ್ಸ್ ತಗೊಂಡಿರ್ತಾರೆ. ಊಟ ಮಾಡೋಕ್ಕಿಂತ ಮೊದಲು ಎಷ್ಟು ಪ್ಯಾರಾಮೀಟರ್, ಊಟ ಮಾಡಿದ್ಮೇಲೆ ಅವ್ರು ಊಟ ಆದ್ಮೇಲೆ 2 hours ಚೆಕ್ ಮಾಡಿ ನಮ್ಗೆ ಇಷ್ಟ ಹೇಳ್ತಾರೆ. ಊಟ ಮಾಡಿದಾಗ ಇಷ್ಟಿತ್ತು, ಊಟ ಮಾಡಿ 2 hours ಆದ್ಮೇಲೆ ಇಷ್ಟ ಅದ ಅಂತ ಹೇಳಿ ಆ ವ್ಯಾಲ್ಯೂ ಅಲ್ಲಿ ಸೆಟ್ ಮಾಡಿರ್ತೀವಿ. ಡಿಫ್ರೆನ್ಸ್ ಅಮೌಂಟ್ ಇಷ್ಟು ಮಾಡಿ ಅಲ್ಲಿ ಕ್ಲಿಕ್ ಆನ್ ಆಡ್. ಸೊ ಇದು ನಿಮ್ ಬಗ್ಗೆ ಪ್ಯಾರಾಮೀಟರ್ಸ್ಗಳನ್ನ ಆಡ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಸೇಮ್ ಥಿಂಗ್. ಈಗ ನೆಕ್ಸ್ಟ್ ಒಂದು 15 days ಆದ್ಮೇಲೆ ಮತ್ತೆ ಚೆಕಪ್ ಇರ್ತಾರೆ ನಿಮ್ದು. ಸೊ ಅವಾಗ ಹೋಮ್ ಪೇಜ್ ನಾಗ ವಿ ಪರ್ಫಾರ್ಮ್ ದ ಸೇಮ್ ಥಿಂಗ್ಸ್. ಲೈಕ್ ಇಲ್ಲಿ ವೈಷ್ಣವಿ ಅಂತದ ವ್ಯೂ ಸ್ಟಾಟ್ಸ್ ಅಂತ. ಸೊ ವ್ಯೂ ಸ್ಟಾಟ್ಸ್ ಆಗ ನಿಮ್ದು ಏನ್ ಇನ್ಫಾರ್ಮೇಶನ್ ಅದ ಐ ಕ್ಯಾನ್ ಸಿ ದಟ್ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್. ನೆಕ್ಸ್ಟ್ 15 days ಆದ್ಮೇಲೆ ಅಥವಾ 20 days ಆದ್ಮೇಲೆ ಮತ್ತೆ ನಂಗೆ ಚೆಕಪ್ ಮಾಡೋದು. ಅವಾಗ ಅಗೇನ್ ವಿಲ್ ಗೋ ಫಾರ್ ದ ಸೇಮ್ ವ್ಯೂ ಕಸ್ಟಮರ್ ಹೋಗ್ತೀವಿ, ಇಲ್ಲಿ ಸೆಟ್ ವ್ಯಾಲ್ಯೂಸ್ ಅಂತ ಹೋಗ್ತೀವಿ. ಸೊ ಸೆಟ್ ವ್ಯಾಲ್ಯೂಸ್ ವಿ ವಿಲ್ ಬಿ ಎಂಟರಿಂಗ್ ದ ಪ್ಯಾರಾಮೀಟರ್ಸ್. ಸೊ ಇಲ್ಲ ಪ್ಯಾರಾಮೀಟರ್ಸ್ ಎಂಟರ್ ಮಾಡಿದ್ದು ನಮ್ಗೆ ಅಲ್ಲಿ ಡಿಸ್ಪ್ಲೇ ಆಗ್ತದೆ. ಸೊ ನಮ್ಗೆ ಡಿಫ್ರೆನ್ಸ್ ಡೈಲಿ ಚೆಕ್ ಮಾಡ್ಕೊಂಡಂಗೆ ಆಗ್ತದೆ. ಸೊ ಎಕ್ಸಾಂಪಲ್ ಮತ್ತೊಂದು ವೇಟ್ 89 ಹಾಕೋಣ. ಹೈಟ್ ಇಸ್ ಸೇಮ್ 5.5. ನೆಕ್ಸ್ಟ್ ಸರ್ಕಂಫರೆನ್ಸ್ ಒಂದು 34 ಅದೇನು. ಸೇ ಬಾಡಿ ಮಾಸ್ ಇಂಡೆಕ್ಸ್ ಸಮ್ ವ್ಯಾಲ್ಯೂ, ಇದೆಲ್ಲ ಪ್ಯಾರಾಮೀಟರ್ಸ್ ಅದು ಮೆಡಿಕಲ್ ವ್ಯಾಲ್ಯೂಸ್ ಇರ್ತಾವೆ. ಸೊ ಜಸ್ಟ್ ಒಂದು ರ್ಯಾಂಡಮ್ ಹಾಕಿದ್ರೆ ನಾವು ಕ್ಲಿಕ್ ಆನ್ ಆಡ್ ಪ್ಯಾರಾಮೀಟರ್ಸ್. ಸೊ ಐ ಹ್ಯಾವ್ ಆಡೆಡ್ ಒನ್ ಮೋರ್ ಇನ್ಫಾರ್ಮೇಶನ್. ಈಗ ನೆಕ್ಸ್ಟ್ ನಾನು ನಿಮ್ದಲ್ಲಿ ಚೆಕ್ ಮಾಡಬೇಕಾದಾಗ ಹೋಮ್ ಪೇಜಿಗೆ ಹೋಗಿ ಯು ಕ್ಯಾನ್ ಸೇ ವ್ಯೂ ಸ್ಟಾಟ್ಸ್. ಇಲ್ಲಿ ವ್ಯೂ ಸ್ಟಾಟ್ಸ್ 2 ರೆಕಾರ್ಡ್ಸ್ ತೋರಿಸ್ಲಿಕ್ಕೆ ನಿಮ್ಗೆ. ಸೊ ಎವ್ರಿ 15 days 1 month ಅವ್ರು ಟೆಸ್ಟ್ ಮಾಡ್ಕೋತಿರ್ತಾರೆ. ಸೊ ಟೆಸ್ಟ್ ಮಾಡಿದಾಗ ಏನ್ ವ್ಯಾಲ್ಯೂಸ್ ಎಂಟರ್ ಮಾಡಿದ್ದದ ಆ ಇನ್ಫಾರ್ಮೇಶನ್ ಡಿಸ್ಪ್ಲೇ ಹಾಕೋದು ಹೋಗ್ತಿರ್ತದೆ. ಯು ವಿಲ್ ಬಿ ಕಾನ್ಸಂಟ್ರೇಟಿಂಗ್ ಆನ್ ದ ವೇಟ್ ಪ್ಯಾರಾಮೀಟರ್. ಸೊ ಕರೆಂಟ್ಲಿ 89 ಅದ, ನೀವು ಜಾಯಿನ್ ಆದಾಗ 98. ಸೊ ನೀವು ಹೆಂಗ್ ಚೆಕ್ ಮಾಡ್ಕೋತ ಹೋಗ್ತೀನಿ, ವ್ಯಾಲ್ಯೂಸ್ ಮ್ಯಾಲ್ ಬರ್ಕೋತ ಹೋಗ್ತಾವೆ. ಸೊ ಐ ಹ್ಯಾವ್ ಆಡೆಡ್ ದ ವ್ಯಾಲ್ಯೂಸ್ ಅಂಡ್ ಇದು ಮಂತ್ ಯಾವ ಮಂತ್ ನಾಗ ತಗೊಂಡಿರಿ ಎಂಟ್ರಿ ಡೇಟ್ ಚೇಂಜ್ ಹಾಕೊಂಡು ಹೋಗ್ತಿರ್ತದ. ಈ ರೀತಿಯೊಳಗೆ ವಿಲ್ ಮೇಂಟೈನ್ ದ ಇನ್ಫಾರ್ಮೇಶನ್ ಅಂತ ಕಸ್ಟಮರ್ ಅವ್ರದ್ದು ಪರ್ಸನಲ್ ಡೀಟೇಲ್ಸ್ ಮೇಂಟೈನ್ ಮಾಡ್ತೀರಿ, ಲೈಕ್ ಮೊಬೈಲ್ ನಂಬರ್, ಇಮೇಲ್ ಐಡಿ ಅದೆಲ್ಲ. ನೆಕ್ಸ್ಟ್ ಯು ವಿಲ್ ಮೇಂಟೈನ್ ದ ಫಿಸಿಕಲ್ ಫಿಟ್ನೆಸ್ ಆಫ್ ದ ಪರ್ಸನ್ ಅಂಡ್ ಪೇಮೆಂಟ್ ಡೀಟೇಲ್ಸ್. ಓಕೆ, ಇಷ್ಟು ಅಡ್ಮಿನಿಸ್ಟ್ರೇಟರ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ. ಓಕೆ, ನೆಕ್ಸ್ಟ್ ಇಷ್ಟು ಮಾಡಿ ಲಾಗಿನ್. ನೆಕ್ಸ್ಟ್ ನೀವು ಲಾಗಿನ್ ಆಗ್ಬೇಕಾದ್ರೆ ಈಗ ಪ್ರತಿ ಸರ್ತಿ ನೀವು ಅಲ್ಲಿ ಹೋಗಿ ನನ್ನ ವ್ಯಾಲ್ಯೂಸ್ ಏನದ ಚೆಕ್ ಮಾಡ್ರಿ ಅಂತ ಹೇಳಿಕ್ಕಾಗಲ್ಲ. ಅದಕ್ಕೆ ನೀವೇ ಲಾಗಿನ್ ಆಗಿ ನೀವು ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟಿರ್ತೀವಿ, ಲಾಗಿನ್ ಮಾಡ್ಕೋತೀರಿ ನೀವು. ಇದೆ ಅಲ್ರಿ ನಂಬರ್ ನಿಮ್ದು. ಓಕೆ, ಸೊ ಸೇಮ್ ವಿಲ್ ಬಿ ದ ಪಾಸ್ವರ್ಡ್ ಅಂಡ್ ಕ್ಲಿಕ್ ಆನ್ ಲಾಗಿನ್. ಸೊ ಲಾಗಿನ್ ಆದ ತಕ್ಷಣ ನಿಮ್ಗೆ ಇಲ್ಲಿ ಫಸ್ಟ್ ಹೋಮ್ ಪೇಜ್ ನಾಗೆ ನಿಮ್ದು ಪೇಮೆಂಟ್ ಡೀಟೇಲ್ಸ್ ತೋರಿಸ್ಬಿಡ್ತದೆ. ಸೊ ಏನೇನ್ ಪೇಮೆಂಟ್ ಮಾಡಿದ್ದದ ಆ ಪೇಮೆಂಟ್ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ತೋರಿಸ್ತದೆ. ಈಗ 3 months ಮುಗಿದ್ಮೇಲೆ ನೀವು ಮತ್ತೆ ಜಾಯ್ನ್ ಆಗ್ತೀರಿ, ಮತ್ತೆ ಜಾಯ್ನ್ ಆದ್ರೆ ಮತ್ತೆ ಪೇಮೆಂಟ್ಗೆ ಹೋಗೋದು, ಅಲ್ಲಿ ಪೇ ಮಾಡ್ತೀರಿ, ಮತ್ತೆ ಅದ್ರ ಇನ್ಫಾರ್ಮೇಶನ್ ಡಿಸ್ಪ್ಲೇ ಆಗ್ತದೆ. ಅಂಡ್ ನೆಕ್ಸ್ಟ್ ಇಸ್ ವ್ಯೂ ಪ್ಯಾರಾಮೀಟರ್ಸ್. ವ್ಯೂ ಪ್ಯಾರಾಮೀಟರ್ಸ್ ನಾಗ ನಿಮ್ದು ಪೇಮೆಂಟ್ ಅಲ್ಲಿ ಏನ್ ಪ್ಯಾರಾಮೀಟರ್ಸ್ ಅವ್ರು ಆಡ್ ಮಾಡ್ತಿರ್ತಾರೆ, ಯು ಕ್ಯಾನ್ ಚೆಕ್ ಇಟ್ ಬೈ ಯುವರ್ ಸೆಲ್ಫ್ ಇನ್ ದಿಸ್ ಕೇಸ್. ಸೊ ಪ್ರತಿ ಸರ್ತಿನ ಅಲ್ಲಿ ಹೋಗಿ ಅವ್ರ ಕಡೆ ತಗೊಳ್ಳೋದು ಬೇಕಾಗಲ್ಲ. ನಾನೇ ನನ್ನ ಇನ್ಫಾರ್ಮೇಶನ್ ಲಾಗಿನ್ ಆಗ್ತೀನಿ, ನಾನು ಏನ್ ಪ್ಯಾರಾಮೀಟರ್ಸ್ ಅಲ್ಲಿ ಎಂಟ್ರಿ ಮಾಡ್ತಿರ್ತಾರೆ ದೋಸ್ ಎಂಟ್ರೀಸ್ ಐ ಕ್ಯಾನ್ ವ್ಯೂ ಇನ್ ದಿಸ್ ಕೇಸ್. ನಾಳೆ ಸಪೋಸ್ ನಿಮಗೆ ಏನಾದ್ರು ಪಾಸ್ವರ್ಡ್ ಚೇಂಜ್ ಮಾಡಬೇಕಾಗಿತ್ತು ಅಂತಂದ್ರೆ ಯು ಕ್ಯಾನ್ ಗೋ ಫಾರ್ ಚೇಂಜ್ ಪಾಸ್ವರ್ಡ್. ಇಲ್ಲಿ ಆ ಪಾಸ್ವರ್ಡ್ ಡೀಟೇಲ್ಸ್ಗಳು ಚೇಂಜ್ ಮಾಡ್ತೀವಿ. ಲೈಕ್ ನಿಮ್ ಕರೆಂಟ್ ಪಾಸ್ವರ್ಡ್ ಏನಿದೆ ಅದು ಹಾಕ್ತೀರಿ, ಹೊಸ ಪಾಸ್ವರ್ಡ್ ಏನ್ ಬೇಕಾದ್ರೆ ಹಾಕಿ ಚೇಂಜ್ ಪಾಸ್ವರ್ಡ್ ಅಂದ್ರೆ ಪಾಸ್ವರ್ಡ್ ವಿಲ್ ಚೇಂಜ್. ಬಟ್ ಆಕ್ಚುಲಿ ಏನೋ ಸ್ವಲ್ಪ ಇಶ್ಯೂ ಅದ, ಪಾಸ್ವರ್ಡ್ ಚೇಂಜ್ ಆಗಲಾಗದ, ನಾನು ಚೆಕ್ ಮಾಡ್ಕೊಂಡು ಕರೆಕ್ಷನ್ ಮಾಡಿ ಕೊಡ್ತೀನಿ. ಓಕೆ,
ಸೊ ಇಷ್ಟು ಏನಂತಂದ್ರೆ ಯೂಸರ್ ಪಾಯಿಂಟ್ ಆಫ್ ವ್ಯೂ. ಇಷ್ಟು ರನ್ ಮಾಡಿ ತೋರಿಸ್ಕೊಡ್ತೀನಿ. ಹೇಳಿದ್ರೆ ಎಲ್ಲರ ಡೌಟ್ ಇತ್ತು ಅಂದ್ರೆ ಕೇಳಿ.